ವಿಧಿಯ ಕೈವಾಡ. ವಿಶ್ವದ ಗಮನ ಈಗ ಮಧ್ಯಪ್ರಾಚ್ಯದ ಕಡೆಗೆ ತಿರುಗಿದೆ. ಇರಾನ್ ಮತ್ತೆ ಅಮೆರಿಕ ನಡುವಿನ ಉದ್ವಿಗ್ನ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಗಂಭೀರ ಆಗ್ತಾ ಹೋಗ್ತಾ ಇದೆ. 40ಕ್ಕೂ ಹೆಚ್ಚು ದೇಶಗಳು ಈಗ ಇರಾನ್ಗೆ ಎಚ್ಚರಿಕೆ ನೀಡಿದೆ. ಇದೇ ಸಮಯದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧವನ್ನು ಅಂತ್ಯಗೊಳಿಸಲು ಮಾರ್ಗ ಹುಡುಕ್ತಿದ್ದಾರೆ. ನಿಜವಾಗಿಯೂ ಏನ್ ನಡೀತಾ ಇದೆ? ಈ ವರದಿಯಲ್ಲಿ ಸಂಪೂರ್ಣ ಮಾಹಿತಿ ತಿಳಿಯೋಣ. ಮಧ್ಯಪ್ರಾಚ್ಯದ ಬಳಿ ಇರುವ ಹಾರ್ಮುಜ್ ಸಮುದ್ರ ಸಂಧಿ ವಿಶ್ವದ ಅತ್ಯಂತ ಪ್ರಮುಖ ತೈಲ ಸಾಗಣೆ ಮಾರ್ಗ ಆಗಿದೆ. ಪ್ರತಿದಿನ ಲಕ್ಷಾಂತರ ಬ್ಯಾರೆಲ್ ತೈಲ ಇದೇ ಮಾರ್ಗದ ಮೂಲಕ ಸಾಗುತ್ತೆ. ಅಂದಾಜ್ ಪ್ರಕಾರ ವಿಶ್ವದ ಸುಮಾರು 20% ತೈಲ ಸಾಗಣೆ ಇದೇ ಮಾರ್ಗದಿಂದ ನಡೀತಾ ಇರುತ್ತೆ. ಇದೀಗ ಈ ಮಾರ್ಗವನ್ನ ಇರಾನ್ ಬಂದ್ ಮಾಡುವ ಸಾಧ್ಯತೆ ಕೂಡ ಇದೆ ಎಂಬ ಮಾಹಿತಿ ಕೂಡ ಹೊರಬಂದಿದೆ. ಇದರಿಂದ ವಿಶ್ವದ ಅನೇಕ ದೇಶಗಳು ಆತಂಕಕ್ಕೆ ಒಳಗಾಗಿದೆ. ಈ ಬೆಳವಣಿಗೆಯ ನಂತರ ಬ್ರಿಟನ್ ನೇತೃತ್ವದಲ್ಲಿ ಸುಮಾರು 40 ದೇಶಗಳು ತುರ್ತು ಸಭೆ ನಡೆಸಿದೆ. ಈ ಸಭೆಯಲ್ಲಿ ಅವರು ಹೇಳಿದ್ದು, ಇರಾನ್ ಮಾರ್ಗವನ್ನ ಬಂದ್ ಮಾಡಿದ್ರೆ ನಾವು ಕ್ರಮ ಕೈಗೊಳ್ಳಬೇಕಾಗುತ್ತೆ. ಕೆಲವು ದೇಶಗಳು ಸಮುದ್ರದಲ್ಲಿ ಭದ್ರತೆ ಹೆಚ್ಚಿಸುವ ಬಗ್ಗೆ ಕೂಡ ಚರ್ಚೆ ನಡೆದಿವೆ. ಭಾರತ ಕೂಡ ಈ ಪರಿಸ್ಥಿತಿಯನ್ನ ಗಮನದಿಂದ ಪರಿಶೀಲನೆ ನಡೆಸುತ್ತಿದೆ. ಯಾಕಂದ್ರೆ ಭಾರತವು ತೈಲಕ್ಕಾಗಿ ವಿದೇಶಗಳ ಮೇಲೆ ಅವಲಂಬಿತವಾಗಿದೆ. ಇದರ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧವನ್ನ ಹೇಗೆ ಮುಗಿಸಬೇಕು ಎಂಬುದರ ಬಗ್ಗೆ ಚಿಂತೆ ನಡೆಸ್ತಾ ಇದ್ದಾರೆ. ಮಾಹಿತಿ ಪ್ರಕಾರ ಅಮೆರಿಕ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾಗಿದೆ. ಯಾಕಂದ್ರೆ ಯುದ್ಧ ಮುಂದುವರೆದ್ರೆ ಹಣಕಾಸಿನ ನಷ್ಟ ಬರುತ್ತೆ, ಸೇನೆಯ ಮೇಲೆ ಒತ್ತಡ ಹೆಚ್ಚಾಗುತ್ತೆ, ಜನರ ಅಸಮಾಧಾನ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಅದಕ್ಕಾಗಿ ಯುದ್ಧಕ್ಕೆ ಶಾಂತಿಯ ಪರಿಹಾರ ಹುಡುಕುವ ಪ್ರಯತ್ನ ನಡೀತಾ ಇದೆ. ಈ ಸಂಘರ್ಷ ಮುಂದುವರೆದರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಾಗಬಹುದು, ವಸ್ತುಗಳ ಬೆಲೆ ಏರಿಕೆ ಆಗಬಹುದು, ವಿಶ್ವ ಆರ್ಥಿಕತೆಯ ಮೇಲೆ ಪರಿಣಾಮ ಬೀಳಬಹುದು. ಅಂದರೆ ಸಾಮಾನ್ಯ ಜನರ ಜೀವನಕ್ಕೂ ಪರಿಣಾಮ ಬೀಳುವ ಸಾಧ್ಯತೆ ಇದೆ. ತಜ್ಞರ ಪ್ರಕಾರ 3 ಸಾಧ್ಯತೆಗಳು ಮಾತ್ರ ಕಂಡು ಬರ್ತಾ ಇದೆ. ಮಾತುಕತೆಯ ಮೂಲಕ ಸಮಸ್ಯೆ ಪರಿಹಾರ ಮಾಡ್ಕೋಬೇಕು, ಸೀಮಿತ ಮಟ್ಟದ ಸಂಘರ್ಷ ಮಾತ್ರ ಇರಬೇಕು, ದೊಡ್ಡ ಮಟ್ಟದ ಯುದ್ಧ ಬೇಡ, ಆದರೆ ಹೆಚ್ಚಿನ ದೇಶಗಳು ಶಾಂತಿ ಪರಿಹಾರವೇ ಬೇಕು ಅಂತ ಹೇಳ್ತಾ ಇದೆ. ಇದೀಗ ವಿಶ್ವದ ಕಣ್ಣುಗಳು ಈ ಘಟನೆಯ ಮೇಲೆ ನೆಟ್ಟಿವೆ. ಮುಂದಿನ ಕೆಲವು ದಿನಗಳು ಬಹಳ ಮುಖ್ಯ ಆಗಿದೆ. ಈ ಸಂಘರ್ಷ ಶಾಂತವಾಗುತ್ತಾ ಅಥವಾ ಇನ್ನಷ್ಟು ಗಂಭೀರವಾಗುತ್ತಾ? ಇಂತಹ ಪ್ರಮುಖ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.